ನಮಸ್ಕಾರ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 7ನೇ ತಾರೀಕು ಜನಿಸಿದವರಿಗೆ ಹೇಗಿದೆ, ಅವರಿಗೆ ಏನೆಲ್ಲ ಶುಭ ಆಗಲಿದೆ ಅಥವಾ ಏನೆಲ್ಲ ತೊಂದರೆ ಆಗುತ್ತೆ, ಅವರು ಯಾವ ರೀತಿ ಇವತ್ತು ಅವರ ದಿನವನ್ನು ನೋಡ್ಕೊಳ್ಬೇಕು, ಹಾಗೆ ಏನೆಲ್ಲ ಪಾಸಿಟಿವ್ ಆಗುತ್ತೆ, ಅದಕ್ಕೆ ಯಾವ ರೀತಿ ರೆಮಿಡಿ ಮಾಡಬೇಕು, ಇದೆಲ್ಲದರ ಜೊತೆಗೆ ಮೇಷರಾಶಿಯ ಭರಣಿ ಕೃತಿಕಾ ನಕ್ಷತ್ರದವರಿಗೆ ಹೇಗಿದೆ ಈ ವರ್ಷ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಕ್ರಿಸ್ಟಲ್ ಅಂದ್ರೆ ಮೀತಾ ಅಂದ್ರೆ ಕ್ರಿಸ್ಟಲ್ ಅಂತ ಹೇಳ್ಬೋದು. ಎಂಥದ್ದೇ ಸಮಸ್ಯೆ ಇರ್ಬೋದು ನಿಮಗೆ, ಕ್ರಿಸ್ಟಲ್ ಮೂಲಕ ಅವರು ಪರಿಹಾರವನ್ನ ಕೊಡ್ತಾರೆ. ತುಂಬಾ ಸುಲಭ ರೀತಿ ಪರಿಹಾರ ಅಂಡ್ ಅದು ಅಷ್ಟೇ ಎಫೆಕ್ಟಿವ್ ಆಗಿದೆ ಕೂಡ. ಎಷ್ಟು ಜನ ಈಗಾಗಲೇ ಆ ಪರಿಹಾರವನ್ನ ಪಡ್ಕೊಂಡಿರೋರು ಹೇಳ್ತಾ ಇದ್ದಾರೆ ಇದರಿಂದ ಎಸ್ ನಮಗೆ ಒಂದು ಬೆಸ್ಟ್ ರಿಸಲ್ಟ್, ಗುಡ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ ದಿನ 7ನೇ ತಾರೀಕು ಹೇಗಿದೆ ಇವತ್ತಿನ ದಿನ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯನ್ನ ಮೊದಲನೇದಾಗಿ ಹೊಸ ವರ್ಷದ ಮೊದಲನೇ ತಾರೀಕಾಗಿರುತ್ತೆ, ಫಸ್ಟ್ 7ನೇ ತಾರೀಕು. ಯಾಕಂದರೆ ಈ ವರ್ಷದ ಡೇಂಜರ್ ಡೇಟ್ ಅಂತ ನಾನು ನಿನ್ನೆ ಏನು ಹೇಳಿದ್ದೆ, 6 ಅನ್ನೋದು ತುಂಬ ಡೇಂಜರಸ್ ಡೇಟ್ ಅಂತ ಹೇಳಿದೆ. ಆದರೂ ನಿನ್ನೆ ಕೆಲವೊಂದು ಕಡೆ ಇದೇ 3 ಅನ್ನೋ ನಂಬರು ಕೆಲವೊಂದು ಆಕ್ಸಿಡೆಂಟ್ಗಳು ನಡೆದಿದೆ. ಸೊ ಆ ಡೇಟು ಕೂಡ ತುಂಬ ಡೇಂಜರಸ್ ಆಗಿರುತ್ತೆ. ಅದೇ ರೀತಿ ಇವತ್ತು 7, 16, 25 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಇವತ್ತಿನ ಡೇಟ್, ಯಾಕಂದರೆ 2026ಕ್ಕೆ 7, 16, 25 ಅನ್ನೋ ನಂಬರು ತುಂಬ ಲಕ್ಕನ್ನು ತಂದುಕೊಡೋವಂಥ ಡೇಟು ಇದಾಗಿರುತ್ತೆ. ಯಾಕಂದರೆ ವರ್ಷದ ಮೊದಲನೆಯ ಡೇಟ್ ಇದಾಗಿರುತ್ತೆ, ವರ್ಷದ ಮೊದಲನೇ ತಿಂಗಳ ಮೊದಲನೇ ಡೇಟ್ ಇದಾಗಿರುತ್ತೆ. ಸೊ 7, 16, 25 ಈ ಡೇಟಲ್ಲಿ ಹುಟ್ಟಿರೋರು 2026 ಅವರು ಎಂಥದ್ದೇ ಕಷ್ಟ. ಯಾಕಂದರೆ 7, 16, 25ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವಾಗಲೂ ಏನಾದರೂ ಕಾಂಟ್ರವರ್ಸಿಗಳಾಗಿರ್ಬೋದು, ತುಂಬ ತೊಂದರೆಗಳು ನಡೀತಾನೆ ಇರುತ್ತೆ. ಅಂದರೆ ನೆಮ್ಮದಿಯಾಗಿ ಜೀವನ ಮಾಡೋದು ಕಷ್ಟ ಇರುತ್ತೆ. ಯಾಕಂದರೆ ಅದು ಕೇತುವಿನ ನಂಬರ್ ಆಗಿರುತ್ತೆ. ಅದರಲ್ಲೂ 16, 1 ಮತ್ತು 6, 16 ಅನ್ನೋ ನಂಬರು 16ನೇ ತಾರೀಕಲ್ಲಿ ಹುಟ್ಟಿರೋರ್ಗಂತೂ ಏನಾದರೂ ಒಂದೊಂದು ಪ್ರಾಬ್ಲಮ್ಮು. ಯಾಕಂತಂದರೆ ಈ 16ನೇ ತಾರೀಕು ಅಂತಂದರೆ 1 ಮತ್ತು 6 ಸೂರ್ಯ ಮತ್ತು ಶುಕ್ರ. ಯಾಕಂದರೆ 2026ನೇ ವರ್ಷದಲ್ಲಿ 7 ಅನ್ನೋ ನಂಬರು ತುಂಬ ಸೂಪರು. ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಆಗಿರಬೇಕು, ಉದ್ಯಮ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ಗಾಡಿ ಶೋರೂಮ್ಸ್ ಇಟ್ಕೊಂಡಿರೋರಾಗಿರ್ಬೋದು, ಇವರೆಲ್ಲರಿಗೂ ಕೂಡ 7ನೇ ತಾರೀಕು ಹುಟ್ಟಿರೋರಿಗೆ ತುಂಬ ಲಕ್ಕನ್ನು ನೋಡ್ತೀರಾ. ಅದೇ ರೀತಿ 16ನೇ ತಾರೀಕು ಅಂತ ಬಂದಾಗ 16ನೇ ತಾರೀಕು ಹುಟ್ಟಿರೋರು 1 ಮತ್ತು 6 ಪಕ್ಕದಲ್ಲಿ ಬರೋದ್ರಿಂದ ಎಲ್ಲೋ ಸ್ವಲ್ಪ